Good morning, student. Second standard Kannada subject. Our seventh topic is Ramme ಮತ್ತು ಶ್ರೇಯ. Page number 30. ಎರಡನೇ ವರ್ಗದ ಕನ್ನಡ ವಿಷಯದ 7ನೇ ಅಧ್ಯಯನ ರಮ್ಯ ಮತ್ತು ಶ್ರೇಯ. ಪುಟ ಸಂಖ್ಯೆ 30. So all of you open the page number 30. See here, page number 30. ಪುಟ ಸಂಖ್ಯೆ 30. 7ನೇ ಅಧ್ಯಯನ ರಮ್ಯ ಮತ್ತು ಶ್ರೇಯ ಗದ್ಯ. ನಿಮ್ಮ ಒಂದು ಹೊಸ ಅಧ್ಯಯನ ರಮ್ಯ ಮತ್ತು ಶ್ರೇಯ ಗದ್ಯ ಭಾಗ. ಈಗಾಗಲೇ ನೀವು 6 ಅಧ್ಯಯನಗಳನ್ನ ಮುಗಿಸಿದ್ರಿ. ಇನ್ನು 7ನೇ ಅಧ್ಯಯನ ರಮ್ಯ ಮತ್ತು ಶ್ರೇಯ. ಇಲ್ಲೇನಂತಂದ್ರೆ ಈ ಗದ್ಯ ಭಾಗದಿಂದ ನಾವು ಸಜ್ಜನರ ಸಂಘ ಮಾಡುವುದು ಲೇಸ ಅಂತಕ್ಕಂಥ ಒಂದು ನೀತಿಯನ್ನು ತಿಳಿಯಬಹುದು. ಅಂದ್ರೆ ನಾವು ಯಾವತ್ತೂ ಕೂಡ ಒಳ್ಳೆಯವರ ಗೆಳೆತನ ಮಾಡಬೇಕು, ಕೆಟ್ಟವರ ಸಂಘ ಮಾಡಬಾರ್ದು. ನಾವು ಒಳ್ಳೆಯವರ ಸಂಘ ಮಾಡಬೇಕು, ಒಳ್ಳೆಯವ್ರ ಜೊತೆಗೆ ನಾವು ಇರಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೆಯವ್ರು ಇದ್ರಂದ್ರೆ ನಾವು ಕೂಡ ಒಳ್ಳೆಯವರಾಗ್ತೀವಿ. ನಮ್ಮ ಫ್ರೆಂಡ್ಸ್ ಕೆಟ್ಟವ್ರು ಇದ್ರಂದ್ರೆ ನಾವು ಕೂಡ ಕೆಟ್ಟವರಾಗ್ತೀವಿ. ಅದಕ್ಕಾಗಿ ಯಾವತ್ತೂ ಕೂಡ ನಮ್ಮ ಸಂಗಡಿಗರು, ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ಸ್ ಎಲ್ಲ ಗುಡ್ ಫ್ರೆಂಡ್ಸ್, ಒಳ್ಳೆಯವ್ರು ಇರಬೇಕು. ಅಂಥವ್ರ ಫ್ರೆಂಡ್ಶಿಪ್ ಮಾಡಬೇಕು ನಾವು ಅನ್ನೋದನ್ನು ಈ ಪಾಠ ಮೂಲಕ ನಾವು ತಿಳ್ಕೊಳ್ಬೋದು. ಯಾವುದು? ರಮ್ಯ ಮತ್ತು ಶ್ರೇಯ. ಇದರಿಂದ ನಾವು ಯಾವ ರೀತಿಯಾಗಿ ಒಳ್ಳೆಯ ಸ್ನೇಹಿತರನ್ನು ಹೊಂದಿದ್ರೆ ನಾವು ಒಳ್ಳೆಯ ಗುಣಗಳನ್ನು ಕಲಿತೀವಿ ಅನ್ನೋದು ತಿಳ್ಕೊಬೋದು. ಸೊ ಈಗ ಈ ಪಾಠವನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ಈ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ವರ್ಡ್ ಮೀನಿಂಗ್, ರೀಡ್ ಆ್ಯಂಡ್ ಲರ್ನ್. ಸೊ ಆಲ್ ಆಫ್ ಯು ಓಪನ್ ದ ಪೇಜ್ ನಂಬರ್ 32. ಸಿಯರ್ ಪೇಜ್ ನಂಬರ್ 32 ನೋಡಿ. ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್. ಇಲ್ಲಿ ಪದಗಳ ಅರ್ಥನ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಮೊದಲೇದು ನೋಡ್ರಿ, ಏನಂದ್ರೆ ಇಲ್ಲಿ ಸ್ವಭಾವ. ಒಂದೇದೇನ ಸ್ವಭಾವ. ಸ್ವಭಾವ ಅಂದರೆ ಗುಣ ಅಂತ ಕೂಡ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಕ್ಯಾರೆಕ್ಟರ್, ಇಂಗ್ಲೀಷ್ನಲ್ಲಿ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸ್ವಭಾವ, ಗುಣ, ಕ್ಯಾರೆಕ್ಟರ್. ನಾವು ಯಾವ ರೀತಿಯಾಗಿ ಇರ್ತೀವಿ ಅನ್ನೋದು ತಿಳಿಸ್ಕೊಡ್ತಕ್ಕಂಥದ್ದು ನಮ್ಮ ಗುಣ ಸ್ವಭಾವಗಳು. ನೆಕ್ಸ್ಟ್ ಸ್ವಾರ್ಥ. ಸೆಕೆಂಡ್ ಒನ್ ಸ್ವಾರ್ಥ. ಎಲ್ಲವೂ ನನಗೇ ಬೇಕೆಂಬ ಆಸೆ ಭಾವನೆಯುಳ್ಳ ಸೆಲ್ಫಿಶ್ ಅಂತ ಕರಿತೀವಿ ನಾವು. ಸ್ವಾರ್ಥಿ ಅಂದರೆ ಎಲ್ಲ ನನಗೆ ಬೇಕಂತಕ್ಕಂಥ ಆಸೆ ಹೊಂದಿರತಕ್ಕಂಥವ್ರು. ಇಂಗ್ಲೀಷ್ನಲ್ಲಿ ಸೆಲ್ಫಿಶ್ ಅಂತ ಹೇಳ್ತೀವ್ರಿ. ಯಾರು? ಸೆಲ್ಫಿಶ್. ನೆಕ್ಸ್ಟ್ ಥರ್ಡ್ ಒನ್, ವಿಧಿಸು, ಆಜ್ಞೆ ಮಾಡು. ಲೆವ್ಲಿ. ವಿಧಿಸು, ಆಜ್ಞೆ ಮಾಡು. ಲಿವಿ. ಇಂಗ್ಲೀಷಲ್ಲಿ ಲಿವಿ ಅಂತ ಕರಿತೀವಿ. ವಿಧಿಸು, ಆಜ್ಞೆ ಮಾಡು ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಆಜ್ಞೆಯನ್ನು ಇನ್ನೊಬ್ಬರಿಗೆ ಹೇಳೋದನ್ನು ಆಜ್ಞೆ ಮಾಡು ಅಂತ ಕರಿತೀವಿ ನಾವು. ನೆಕ್ಸ್ಟ್ ಫೋರ್ತ್ ಒನ್, ತರಗತಿ, ಕಕ್ಷೆ, ಕ್ಲಾಸ್ ಅಂತ ಕರಿತೀವಿ. ಕ್ಲಾಸ್. ನೆಕ್ಸ್ಟ್ ಫಿಫ್ತ್ ಒನ್, ನೂಕು, ತಳ್ಳು, ಪುಷ್. ಇನ್ನೊಬ್ಬರನ್ನ ನೂಕೋದ, ದೂಡೋದ. ಸಿಕ್ಸ್ತ್ ಒನ್, ಹೆಜ್ಜೇನು, ದೊಡ್ಡ ಜೇನು, ಹನಿ. ಹನಿ ಬಿ ಅಂತ ಕರಿತೀವಿ ನೋಡ್ರಿ, ಹನಿ. ಜೇನುತುಪ್ಪ, ಹೆಜ್ಜೇನು, ಜೇನು, ಹನಿ ಅಂತ ಕರಿತೀವಿ. ನೆಕ್ಸ್ಟ್ ಸೆವೆಂತ್ ಒನ್, ಸಜ್ಜನರು, ಒಳ್ಳೆಯ ಜನರು, ಗುಡ್ ಪೀಪಲ್. ಏಯ್ತ್ ಒನ್, ಸಂಘ, ಜೊತೆ ಅಥವಾ ಟುಗೆದರ್ ಅಂತ ಕರಿತೀವಿ. ಒಳ್ಳೆಯವರು ಜೊತೆ ಇರಬೇಕು, ಟುಗೆದರ್. ಆನಂತರ ನೈನ್ತ್ ಒನ್, ಹೊಟ್ಟೆ ಕಿಚ್ಚು, ಅಸೂಯೆ, ಜಲಸಿ. ಇಂಗ್ಲೀಷಲ್ಲಿ ಜಲಸಿ ಅಂತ ಕರಿತೀವಿ. ಹೊಟ್ಟೆ ಕಿಚ್ಚು, ಅಸೂಯೆ. ಇಷ್ಟುಲಿರ್ತಕ್ಕಂತಹ ಪದಗಳ ಅರ್ಥ, ವರ್ಡ್ ಮೀನಿಂಗ್, ರೀಡ್ ಆ್ಯಂಡ್ ಲರ್ನ್. ಓಕೆ, ನಾವು ಕಮ್ ಟು ಪೇಜ್ ನಂಬರ್ 30. ಈಗ ನೋಡಿರಿ, ಪೇಜ್ ನಂಬರ್ 30. ಈಗ ಈ ಗದ್ಯ ಭಾಗದಲ್ಲಿ ಏನು ಹೇಳಲಾಗಿದೆ ನೋಡ್ರಿ. ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಿರ್ತಕ್ಕಂಥದ್ದು ಒಂದು ವರ್ಗ ಕೋಣೆ, ಒಂದು ಕ್ಲಾಸ್ ರೂಮ್ ಚಿತ್ರ ಕಾಣಿಸ್ತೈತೆ. ಇಲ್ಲಿ ಕ್ಲಾಸ್ ರೂಮ್ ಐತಿ. ಇಲ್ಲಿ ಒಂದಿಷ್ಟು ಸಮ್ ಸ್ಟೂಡೆಂಟ್ಸ್ ಆರ್ ದೇರ್.
ಇರೋ ಹುಡುಗರು ಏನು ಮಾಡ್ತಾರೆ ಇಲ್ಲಿ ಕ್ಲಾಸ್ನಲ್ಲಿ ಇದ್ದರು. ಓಕೆ, ಇಲ್ಲಿ ಪಾಠ ನೋಡ್ರಿ. ನಾ ಓದುತ್ತಾ ಹೋಗ್ತೀನೋ, ನೀವು ಬಟ್ಟಿರ್ತಾ ಬರಬೇಕು. ಓಕೆ, ಸಿಯರ್. ಒಂದು ಊರಿನಲ್ಲಿ ರಮ್ಯ ಎಂಬ ಹುಡುಗಿ ಇದ್ದಳು. ಅವಳಿಗೆ ತುಂಬ ಜಂಬ ಮತ್ತು ಹೊಟ್ಟೆ ಕಿಚ್ಚಿನ ಸ್ವಭಾವ ಇತ್ತು. ಆ ಊರಿಗೆ ಶ್ರೇಯಾ ಎಂಬ ಹುಡುಗಿ ಹೊಸದಾಗಿ ಬಂದಳು. ರಮ್ಯಾ ಇರುವ ಶಾಲೆಗೆ ಸೇರಿದಳು. ಒಂದು ದಿನ ಶಿಕ್ಷಕರು ರಮ್ಯಾಳ ಪಕ್ಕದಲ್ಲಿ ಬೇರೆ ಹುಡುಗನನ್ನು ಕೂಡಿಸಿದರೆಂದು ಅವಳಿಗೆ ಕೋಪ ಬಂತು. ಆ ಹುಡುಗನು ಬಡವನಾಗಿದ್ದನು. ಅವಳು ಸುಮ್ಮನೆ ಅವನನ್ನು ಒಮ್ಮೆ ನೂಕಿ ಬೀಳಿಸಿಬಿಟ್ಟಳು. ಇದನ್ನು ಗಮನಿಸಿದ ಶಿಕ್ಷಕರಿಗೆ ತುಂಬ ಕೋಪ ಬಂದಿತು. ಅವರು ರಮ್ಯಾಳಿಗೆ ಶಾಲೆಯ ಮುಗಿದ ನಂತರ ತರಗತಿಯನ್ನು ಸ್ವಚ್ಛ ಮಾಡುವ ಶಿಕ್ಷೆಯನ್ನು ವಿಧಿಸಿದರು. ಶಾಲೆಯು ಮುಗಿದ ನಂತರ ಎಲ್ಲವನ್ನು ಸ್ವಚ್ಛ ಮಾಡಲು ಅವಳಿಗೆ ತುಂಬ ಸುಸ್ತಾಯಿತು. ಅಳುತ್ತಾ ತರಗತಿಯನ್ನು ಸ್ವಚ್ಛ ಮಾಡಲು ನಿಂತಳು. ಅಷ್ಟರಲ್ಲಿ ಶ್ರೇಯಾ ಬಂದು ಅವಳಿಗೆ ಸಹಾಯ ಮಾಡಿದಳು. ಶ್ರೇಯಾ ರಮ್ಯಾಳಿಗೆ ಒಳ್ಳೆಯ ಗುಣಗಳನ್ನು ಕಲಿಸಿಕೊಟ್ಟಳು. ಅಂದಿನಿಂದ ಇಬ್ಬರು ಒಳ್ಳೆಯ ಗೆಳತಿಯರಾದರು. ಒಳ್ಳೆಯ ಗುಣ ಕಲಿತ ರಮ್ಯಾಳನ್ನು ಎಲ್ಲರೂ ಇಷ್ಟಪಟ್ಟರು. ಇಷ್ಟು ಇರ್ತಕ್ಕಂತಹ ಒಂದು ಅಧ್ಯಯನ. ಇಲ್ಲಿ ಏನೈತಂದ್ರೆ, ಒಂದು ಊರಾಗ ಒಬ್ಬ ಹುಡುಗಿ ಇದ್ದಳು. ಆಕೆ ಹೆಸರೇನ ರಮ್ಯಾ ಅಂತೇಳಿ. ರಮ್ಯಾ ಅಂತಕ್ಕಂಥ ಒಬ್ಬ ಹುಡುಗಿದ್ದಳು. ಅವಳಿಗೆ ತುಂಬ ಜಂಬ, ಗರ್ವ ಭಾಳಿತ್ತು, ಸೆಲ್ಫಿಶ್ ಇದ್ದಳು, ಹೊಟ್ಟೆ ಕಿಚ್ಚಿನ ಸ್ವಭಾವ. ಇನ್ನೊಬ್ಬರಿಗೆ ಒಳ್ಳೇದಾದ್ರೆ ನೋಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ನನಗೆ ಬರಬೇಕು, ನನಗೆ ಸಿಗಬೇಕು, ನಾನೇ ಕ್ಲಾಸ್ ಶಾನೆ ಇರಬೇಕು, ಎಲ್ಲ ನಂಗೆ ಚಲೋ ಅನ್ಬೇಕು ಅನ್ನುವ ಆಕೆ ಸ್ವಭಾವ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದಿಲ್ಲ. ಅತಿ ಕೆಟ್ಟ ಹುಡುಗಿದ್ದಳಕ್ಕೆ. ಯಾರಿಗೂ ಹೆಲ್ಪ್ ಮಾಡ್ತಿರ್ಲಿಲ್ಲ, ಯಾರಿಗೂ ಏನು ಕೊಡ್ತಿರ್ಲಿಲ್ಲ, ಮತ್ತು ಯಾರಿಗೆ ಚಿಲ್ಲೋಗೋದು ನೋಡ್ತಿರ್ಲಿಲ್ಲ, ಚಾಡಿ ಹೇಳೋದ, ಇಂಥ ಎಲ್ಲ ಕೆಟ್ಟ ಗುಣಗಳಿದ್ದು ಯಾರಿಗೆ? ರಮ್ಯಾಳಿಗೆ. ಭಾಳ ಹೊಟ್ಟೆ ಕಿಚ್ಚಿನ ಸ್ವಭಾವ ಇತ್ತು ಅವರಿಗೆ. ಆ ನಂತರ ಆ ಊರಿಗೆ, ಆ ಸ್ಕೂಲ್ಗೆ ಬೇರೆ ಒಂದು ಹೊಸದಾಗಿ ಹುಡುಗಿ ಬರ್ತಾಳು. ಆಕೆ ಹೆಸರೇನ ಶ್ರೇಯಾ ಅಂತೇಳಿ. ಶ್ರೇಯಾ ಇವ್ರ ಕ್ಲಾಸಿಗೆ ಹೊಸ ಅಡ್ಮಿಷನ್ ಮಾಡ್ಕೊಂಡು ಹುಡುಗಿ ಬರ್ತಾಳು. ಆವಾಗ ಒಂದು ದಿವಸ ಏನಾಗಿರ್ತದೆ ಅಂದ್ರೆ, ಅವ್ರ ಕ್ಲಾಸ್ನಾಗ ಅವ್ರ ಕ್ಲಾಸ್ ಟೀಚರ್ ಏನು ಮಾಡ್ತಾರೆ ಅಂತಂದ್ರೆ, ರಮ್ಯಾಳ ಪಕ್ಕದಲ್ಲಿ, ರಮ್ಯಾಳ ಸೈಡಿಗೆ ಏನು ಮಾಡ್ತಾರಂದ್ರೆ ಒಬ್ಬ ಹುಡುಗನ ಕುಣಿಸ್ತಾರೆ. ರಮ್ಯಾಳ ಬೆಂಚ್ ಮ್ಯಾಗ ಬೇರೆ ಒಂದು ಹುಡುಗನನ್ನು ಕುಣಿಸ್ತಾರೆ. ಆ ಹುಡುಗ ತುಂಬ ಬಡವಿದ್ದ. ಅದಕ್ಕಾಗಿ ಆ ಶ್ರೇಯಾ ಏನು ಮಾಡಿ ಅಂತಂದ್ರೆ, ರಮ್ಯಾ ಏನು ಮಾಡ್ತಾಳು, ಆ ಒಂದು ಹುಡುಗನನ್ನು ಪ್ರೀಡ್ ನಡೀತಿರ್ಬೇಕಾರೆ ಬೆಂಚ್ ಮ್ಯಾಗಿಂದ ಪುಷ್ ಮಾಡಿ ಆಕಿನ ದೂಡಿ ಕೆಡಿಸಿಬಿಡ್ತಾಳು. ಅವ್ನು ಬಿದ್ದು ಬಿಡ್ತಾ, ಅವನಿಗೆ ಪೆಟ್ಟತ್ತದ. ಆವಾಗ ಟೀಚರ್ ನೋಡ್ತಾರು. ನೋಡ್ರಿ, ಪಾಪ ಅವ ಹುಡುಗ ಕೂತಿದ್ದ, ಈಕೆ ಭಾಳ ಸೆಲ್ಫಿಶ್ ಇದ್ಳು. ಯಾರೋ ರಮ್ಯಾ ಚಿಲು ಇಲ್ಲಗಳು ಆ ಹುಡುಗನ ನನ್ನ ಬೆಂಚ್ ಮ್ಯಾಗ ಕುಣಿಸಿರ್ ತಿಳ್ಕೊಂಡು ಏನು ಮಾಡ್ತಾಳು, ಆ ಹುಡುಗನನ್ನು ಜೋರ್ಲೆ ದೂಡಿ ಬೆಂಚ್ ಮೇಲೆ ಕೆಳಗೆ ಕೆಡಿಸ್ತಾಳು. ಅವಾಗ ಟೀಚರ್ ನೋಡ್ತಾರೋ, ಸಿಟ್ಟು ಬರ್ತೀವಿ ಟೀಚರ್ಗೆ. ಟೀಚರ್ ಆಕಿಗೆ ಪನಿಷ್ಮೆಂಟ್ ಕೊಡ್ತಾರೋ. ಏನು ಪನಿಷ್ಮೆಂಟ್ ಕೊಡ್ತಾರೋ? ಸ್ಕೂಲ್ ಬಿಟ್ಟ ಮ್ಯಾಗ ಇಡೀ ಕ್ಲಾಸ್ ಎಲ್ಲ ಸ್ವಚ್ಛ ಮಾಡಬೇಕು, ಕಸ ಗುಡಿಸ್ಬೇಕು. ಅದನ್ನೆಲ್ಲ ಹುಡುಗಿ ಕ್ಲಾಸ್ ಎಲ್ಲ ಸ್ವಚ್ಛ ಮಾಡೋ ಪನಿಷ್ಮೆಂಟ್ ಯಾರಿಗೆ ಕೊಡ್ತಾರೋ? ರಮ್ಯಾಗ ಟೀಚರ್ ಕೊಡ್ತಾರೋ. ಅವಾಗ ಇಡೀ ಸ್ಕೂಲೆಲ್ಲ ಮುಗೀತದ, ಎಲ್ಲರೂ ಮನೆಗೆ ಹೊಂಟಿರ್ತಾರೋ. ರಮ್ಯಾಗ ಸುಸ್ತಾಗಿರ್ತದೆ, ಸಾಕಾಗಿರ್ತದೆ, ಇಡೀ ದಿವಸ ಪಾಠ ಕೇಳಿ. ಆನಂತರ ಇನ್ನೇನು ಮಾಡ್ಬೇಕಕ್ಕೆ? ಎಲ್ಲ ರೂಮ್ ಸ್ವಚ್ಛ ಮಾಡಬೇಕಲ್ಲ. ಅಳ್ಕೋತ್ ಕೂತಳು. ಕ್ಲಾಸ್ ಸ್ವಚ್ಛ ಮಾಡೋಕ್ಕಾಗವತ್ತು. ಹಂಗೆ ಅಳ್ಕೋತ್ ಕ್ಲಾಸ್ ಸ್ವಚ್ಛ ಮಾಡಕತ್ತಳು. ಅವಾಗಲ್ಲಿ ಯಾರು ಬರ್ತಾರೋ? ಶ್ರೇಯಾ ಬರ್ತಾಳು. ಶ್ರೇಯಾ ಬಂದು ಏನು ಮಾಡ್ತಾಳೆ ಅಂದ್ರೆ, ರಮ್ಯಾಗೆ ಹೆಲ್ಪ್ ಮಾಡ್ತಾಳು. ರಮ್ಯಾಗೆ ಹೆಲ್ಪ್ ಮಾಡಿ ಇಬ್ಬರು ಕೂಡಿ ಕ್ಲಾಸ್ ಎಲ್ಲ ಸ್ವಚ್ಛ ಮಾಡ್ತಾಳು. ಸ್ವಚ್ಛ ಆದ್ಮ್ಯಾಗ ಶ್ರೇಯಾ ರಮ್ಯಾಗೆ ತಿಳಿಸಿ ಹೇಳ್ತಾಳು, ನೀನು ಇಂಥ ಹೊಟ್ಟೆ ಕಿಚ್ಚಿನ ಸ್ವಭಾವ ಮಾಡಬೇಡ, ಇನ್ನೊಬ್ರಿಗೆ ಹೆಲ್ಪ್ ಮಾಡು. ಆನಂತರ ಎಲ್ಲರ ಜೊತೆಗೆ ಸ್ನೇಹದಿಂದಿರು, ನಾನು ಶ್ರೇಷ್ಠ, ನಾನು ಶಾನೆ ಅನ್ಬೇಡ. ಹೀಗೆಲ್ಲ ಒಳ್ಳೆ ಗುಣಗಳನ್ನು ಶ್ರೇಯಾ ರಮ್ಯಾ ಕಲಿಸ್ಕೊಡ್ತಾಳು. ಇದರಿಂದ ರಮ್ಯಾ ಕೂಡ ಶ್ರೇಯಾನಂಗೆ ಒಳ್ಳೆ ಹುಡುಗಿ ಆಗ್ತಾಳು. ಇಬ್ಬರು ಕೂಡಿ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರು. ಮುಂದೆ ಎಲ್ಲರೂ ರಮ್ಯಾಳನ್ನು ಇಷ್ಟಪಟ್ಟರು. ಎಲ್ಲರೂ ರಮ್ಯಾಗ ಲೈಕ್ ಮಾಡಕತ್ತರು.
ಶ್ರೇಯನ್ ಥರ ಎಲ್ಲರೂ. ಯಾಕಂದ್ರೆ ರಮ್ಯಾ ಕೂಡ ಶ್ರೇಯನ್ ಥರ ಒಳ್ಳೆಯ ಗುಣಗಳನ್ನು, ಗುಡ್ ಕ್ಯಾರೆಕ್ಟರ್ಸ್ಗಳನ್ನು ಹ್ಯಾಬಿಟ್ ಮಾಡ್ಕೊಂಡಿಳಕ್ಕಿ. ಯಾರು? ರಮ್ಯಾ. ಶ್ರೇಯಾ ಹೇಳೋದ್ರಿಂದ ಹಿಂಗೆ ಇಬ್ಬರು ಮಂದಿ ಒಳ್ಳೆಯ ಒಂದು ಗುಣಗಳನ್ನು ಕಲಿತು ಇಡೀ ಒಂದು ಶಾಲೆಗೆ ತಮ್ಮ ಹೆಸರನ್ನು ಎಲ್ಲರಿಗೆ ಎತ್ತಿ ತೋರಿಸ್ತಿದ್ರು. ಹೀಗಾಗಿ ಎಲ್ಲರೂ ಇವರನ್ನು ಭಾಳ ಇಷ್ಟಪಡ್ತಿದ್ರು. ಅದಕ್ಕೆ ಏನಂತಂದ್ರೆ ನೀವು ಕೂಡ ಯಾವತ್ತೂ ಒಳ್ಳೆಯ ಗುಣಗಳನ್ನು ಕಲಿಬೇಕು, ಒಳ್ಳೆಯ ಸ್ನೇಹಿತರು ಮಾಡ್ಕೋಬೇಕು. ಈಗ ರಮ್ಯಾಗ ಶ್ರೇಯಾ ಒಳ್ಳೆಯ ಸ್ನೇಹಿತೆ ಸಿಕ್ಕಳು, ಗುಡ್ ಫ್ರೆಂಡ. ಅದಕ್ಕೆ ರಮ್ಯಾ ಕೂಡ ಚಲೋ ಆದಳು, ಒಳ್ಳೆ ಗುಣ ಕಲ್ತಳು. ಅಕಸ್ಮಾತ್ ರಮ್ಯಾಗ ಗುಡ್ ಫ್ರೆಂಡ್ ಸಿಗಲಿಲ್ಲ ಅಂತಂದ್ರೆ ಆಕೆ ಹೆಂಗೆ ಕೆಟ್ಟಾಗಿ ಉಳಿತಿದ್ದಳು, ಹೌದಲ್ಲ? ಅದಕ್ಕೆ ಯಾವತ್ತೂ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಗುಡ್ ಫ್ರೆಂಡ್ಸ್ ಇರಬೇಕು. ಒಳ್ಳೆಯ ಗೆಳೆಯರನ್ನ ನಾವು ಮಾಡ್ಕೊಂಡ್ರೆ ಏನಾಗ್ತೈತಿ, ನಮ್ಗೆ ಒಳ್ಳೆಯ ಗುಣಗಳು ಕಲಿಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಇಲ್ಲಿರ್ತಕ್ಕಂಥ ಅಧ್ಯಯನ. ಓಕೆ, ನೆಕ್ಸ್ಟ್ ನೋಡಿರಿ, ಕಮ್ ಟು ಪೇಜ್ ನಂಬರ್ 31. ಇಲ್ಲಿ ನೋಡಿರಿ, ಪುಟ ಸಂಖ್ಯೆ 31ರಲ್ಲಿ ಇಲ್ಲಿ ಖಾಲಿ ಜಾಗದಲ್ಲಿ ಒತ್ತಕ್ಷರಗಳನ್ನು ಬರೆಯೋದು ಕೊಡ್ತಾರೆ. ಒತ್ತಕ್ಷರಗಳು ಬರೆಯೋದ ಇಲ್ಲಿ ನ ಐತಿ, ಅಂದರೆ ಸೈನ್ಯ ಬರಿಬೇಕಾಗೈತಿ. ಅದಕ್ಕೆ ಇಲ್ಲಿ ಒತ್ತಕ್ಷರ ಹಿಂಗೆ ಬರೆದು ನೋಡಿ, ಸೈದ್ ಒತ್ತಕ್ಷರ, ಸೈ ಇದು ಏದು ಒತ್ತಕ್ಷರ, ಸೈನ್ಯ. ಆನಂತರ ಇಲ್ಲಿ ಸೈನಿಕ, ಸೈ. ಆಮೇಲೆ ಸಜ್ಜನರು, ಜೇದು ಒತ್ತಕ್ಷರ, ಸಜ್ಜನರು, ಜೇದು ಒತ್ತಕ್ಷರ. ಸ್ವಭಾವ, ಇಲ್ಲಿ ಓದು ಒತ್ತಕ್ಷರ. ಆಮೇಲೆ ಕಿಚ್ಚು, ಇಲ್ಲಿ ಛೇದೋತ್ತಕ್ಷರ. ಶಿಕ್ಷಕ, ಇಲ್ಲಿ ಕ್ಷೇದೋತ್ತಕ್ಷರ. ಆಮೇಲೆ ಒಳ್ಳೆಯ, ಳದೋತ್ತಕ್ಷರ. ಭವ್ಯ, ಏದೋತ್ತಕ್ಷರ. ಅಮ್ಮ, ಮದೋತ್ತಕ್ಷರ. ಆಮೇಲೆ ಅಜ್ಜಿ, ಜೇದೋತ್ತಕ್ಷರ. ಸಮುದ್ರ, ರದೋತ್ತಕ್ಷರ. ಹತ್ತಾರು, ತದೋತ್ತಕ್ಷರ. ಇವುಗಳನ್ನಿಷ್ಟ ಒತ್ತಕ್ಷರಗಳನ್ನ ಇಲ್ಲಿ ನೀವು ಬರೋದು ಕಂಪ್ಲೀಟ್ ಮಾಡಬೇಕು. ಇನ್ನು ಮ್ಯಾಚ್ ದ ಫಾಲೋವಿಂಗ್, ಒತ್ತಕ್ಷರಗಳನ್ನು ಹೊಂದಿಸಿರಿ. ನೋಡಿರಿ, ಇತರ ಒತ್ತಕ್ಷರ ಯಾವುದನ್ನ ಗುರುತಿಸಿ ಅದಕ್ಕೆ ನಾವು ನಮಗೆ ಹೊಂದಿಸಬೇಕು. ನೋಡಿರಿ, ತ ಒತ್ತಕ್ಷರ ಅಂದರೆ ಇದು, ಅದಕ್ಕೆ ಅದನ್ನು ಮ್ಯಾಚ್ ಮಾಡಬೇಕು ನಾವು. ಈ ಥರ ನೋಡಿರಿ, ಇದು ತದೋತ್ತಕ್ಷರ. ಆಮೇಲೆ ರದೋತ್ತಕ್ಷರ, ಇದು ಕೂಡ ಬರ್ತದೆ, ಇದು ಕೂಡ ಬರ್ತದೆ, ರ. ಸೆಕೆಂಡ್ ಒನ್ ಏದೋತ್ತಕ್ಷರ, ಇಲ್ಲೈತೆ ನೋಡಿ, ಇದು ಏದೋತ್ತಕ್ಷರ. ಆಮೇಲೆ ಮದೋತ್ತಕ್ಷರ, ಇಲ್ಲಿದೆ, ಇದು ಮದೋತ್ತಕ್ಷರ. ಆಮೇಲೆ ಇಲ್ಲಿ ನೇದೋತ್ತಕ್ಷರ. ಈ ಥರನಾಗಿ ನಾವು ಈ ಒತ್ತಕ್ಷರಗಳನ್ನು ಸೇರಿಸಬೇಕು. ಓಕೆ, ನಾವು ಕಮ್ ಟು ಪೇಜ್ ನಂಬರ್ 32. ಸಿಯರ್, ಇಲ್ಲಿ ಪೇಜ್ ನಂಬರ್ 32ದಾಗ ಪದಗಳ ಅರ್ಥ ತಿಳ್ಕೊಂಡಿದ್ದೀವಿ. ಇನ್ನೇನಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸ್. ಒಂದು ವಾಕ್ಯದಲ್ಲಿ ಉತ್ತರವನ್ನು ನಾವು ಬರೀಬೇಕು. ಫಸ್ಟ್ ಒಂದು ನೋಡ್ರಿ, ಊರಿಗೆ ಹೊಸದಾಗಿ ಬಂದ ಹುಡುಗಿಯ ಹೆಸರೇನು? ಊರಿಗೆ ಹೊಸದಾಗಿ ಬಂದ ಹುಡುಗಿಯ ಹೆಸರೇನು? ಏನ? ಎಸ್, ಶ್ರೇಯಾ. ನೋಡ್ರಿ, ಆನ್ಸರ್ ಬರ್ರಿ. ಊರಿಗೆ ಹೊಸದಾಗಿ ಬಂದ ಹುಡುಗಿ ಶ್ರೇಯಾ. ಫಸ್ಟ್ ಆನ್ಸರ್ ಇದೆ. ಊರಿಗೆ ಹೊಸದಾಗಿ ಬಂದ ಹುಡುಗಿ ಹೆಸರೇನು? ಕ್ವಶನ್ ಐತಿ, ಆನ್ಸರ್ ಏನ? ಊರಿಗೆ ಹೊಸದಾಗಿ ಬಂದ ಹುಡುಗಿ ಶ್ರೇಯಾ. ಓಕೆ, ಸೆಕೆಂಡ್ ಒನ್,
ಯಾರಿಗೆ ತುಂಬ ಜಂಬವಿತ್ತು? ಯಾರಿಗೆ ತುಂಬ ಜಂಬವಿತ್ತು? ಎಸ್, ರಮ್ಯಾಳಿಗೆ ತುಂಬ ಜಂಬವಿತ್ತು. ರಮ್ಯಾಳಿಗೆ ತುಂಬ ಜಂಬ ಇತ್ತು. ನೆಕ್ಸ್ಟ್ ಥರ್ಡ್ ಒನ್, ಶಿಕ್ಷಕರು ರಮ್ಯಾಳಿಗೆ ಯಾವ ಶಿಕ್ಷೆ ವಿಧಿಸಿದರು? ಏನಿದೆ ನೆಕ್ಸ್ಟ್? ಶಿಕ್ಷಕರು ರಮ್ಯಾಳಿಗೆ ಯಾವ ಶಿಕ್ಷೆ ವಿಧಿಸಿದರು? ಎಸ್, ಶಿಕ್ಷಕರು ರಮ್ಯಾಳಿಗೆ ತರಗತಿಯನ್ನು ಸ್ವಚ್ಛ ಮಾಡುವ ಶಿಕ್ಷೆ ವಿಧಿಸಿದರು. ನೋಡ್ರಿ, ಶಿಕ್ಷಕರು ರಮ್ಯಾಳಿಗೆ ತರಗತಿಯನ್ನು ಸ್ವಚ್ಛ ಮಾಡುವ ಶಿಕ್ಷೆ ವಿಧಿಸಿದರು. ಥರ್ಡ್ ಆನ್ಸರಿನ ಶಿಕ್ಷಕರು ರಮ್ಯಾಳಿಗೆ ತರಗತಿಯನ್ನು ಸ್ವಚ್ಛ ಮಾಡುವ ಶಿಕ್ಷೆ ವಿಧಿಸಿದರು. ಓಕೆ, ನೆಕ್ಸ್ಟ್ ಇನ್ನು ಫೋರ್ತ್ ಒನ್, ರಮ್ಯಾಳಿಗೆ ಯಾರು ಸಹಾಯ ಮಾಡಿದರು? ರಮ್ಯಾಗೆ ಯಾರು ಹೆಲ್ಪ್ ಮಾಡಿದ್ರು? ಎಸ್, ಶ್ರೇಯಾ. ರಮ್ಯಾಳಿಗೆ ಶ್ರೇಯಾ ಸಹಾಯ ಮಾಡಿದಳು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, ಈ ಪಾಠದಿಂದ ನಿಮಗೆ ತಿಳಿದು ಬಂದ ನೀತಿ ಏನು? ಈ ಪಾಠದಿಂದ ನಿಮಗೆ ಏನು ತಿಳಿದು ಬಂತು? ಒಳ್ಳೆಯವರ ಗೆಳೆತನ ಮಾಡುವುದು ಉತ್ತಮ ಅಂತ ತಿಳಿದು ಬಂತು ನಮ್ಗೆ, ಹೌದಲ್ಲ? ಎಸ್, ಬರ್ರಿ. ಒಳ್ಳೆಯವರ ಸಂಘ ಉತ್ತಮ. ಒಳ್ಳೆಯವರ ಸಂಘ ಮಾಡುವುದು ಉತ್ತಮ ಎಂದು ಈ ಪಾಠದಿಂದ ತಿಳಿದು ಬಂದ ನೀತಿ. ಈ ಪಾಠದಿಂದ ತಿಳಿದ ನೀತಿ. ನೋಡಿ, ಫಿಫ್ತ್ ಕ್ವಶನ್ ಐತಿ, ಈ ಪಾಠದಿಂದ ನಿಮಗೆ ತಿಳಿದು ಬಂದ ನೀತಿ ಏನು? ಆನ್ಸರ್, ಒಳ್ಳೆಯವರ ಸಂಘ ಮಾಡುವುದು ಉತ್ತಮ ಎಂದು ಈ ಪಾಠದಿಂದ ತಿಳಿದ ನೀತಿ. ಇಷ್ಟು ಇಲ್ಲಿರ್ತಕ್ಕಂಥ 5 ಕ್ವಶನ್ ಆನ್ಸರ್. ನೆಕ್ಸ್ಟ್ ಪೇಜ್ ನಂಬರ್ 33, ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಅಥವಾ ಇಲ್ಲೇನು ಮಾಡಿದ್ದಾರೆ ಅಂದರೆ, ಈ ಕೆಲಸಗಳನ್ನು ಯಾರು ಮಾಡುವರು? ಹೂ ಡಿಡ್ ದಿಸ್ ಅಂದ್ರೇನ? ಈ ಕೆಲಸ ಯಾರು ಮಾಡಿದರು? ಈ ಕೆಲಸವನ್ನು ಯಾರು ಮಾಡಿದರು? ಅವುಗಳಲ್ಲಿ ಕೇಳಿದರೆ ಮುಂದೆ ಆನ್ಸರ್ ಬರೀಬೇಕಾಗ್ತಿತ್ತು ನಾವು. ಫಸ್ಟ್ ಒನ್ ನೋಡ್ರಿ, ಹುಡುಗನನ್ನು ನೂಕುವುದು. ಒಬ್ಬ ಹುಡುಗನ ಪುಷ್ ಮಾಡಿದ್ರು, ನೂಕಿ ಕೆಡಿಸಿದ್ರು. ಯಾರ? ಹುಡುಗನನ್ನು ನೂಕುವುದು. ಯಾರು ಮಾಡಿರೋದನ್ನ? ಹುಡುಗನ ಯಾರು ಕೆಡಿಸಿದ್ರು? ಯಾರು ನೂಕಿದ್ರು? ಎಸ್, ರಮ್ಯಾ. ಆನ್ಸರ್ ಏನ? ರಮ್ಯಾ. ಹೂ ಡಿಡ್ ದಿಸ್. ನೆಕ್ಸ್ಟ್, ತರಗತಿಯನ್ನು ಸ್ವಚ್ಛಗೊಳಿಸುವುದು. ತರಗತಿಯನ್ನು ಸ್ವಚ್ಛಗೊಳಿಸಿ ಕೆಲಸ ಯಾರು ಮಾಡಿದ್ರು?
ಎಸ್ ರಮ್ಯಾ. ರಮ್ಯಾ ಅಷ್ಟೇ ಅಲ್ಲ, ರಮ್ಯಾ ಮತ್ತು ಶ್ರೇಯಾ ಇಬ್ಬರು ಮಂದಿ ಕೂಡ ಸ್ವಚ್ಛ ಮಾಡಿ ಹೋದಲ್ಲ, ಎರಡೂ ಬರಿಬೇಕಿಲ್ಲಿ. ರಮ್ಯಾ ಮತ್ತು ಶ್ರೇಯಾ. ನೆಕ್ಸ್ಟ್ ರಮ್ಯಾಳಿಗೆ ಸಹಾಯ ಮಾಡಿದ್ದು, ರಮ್ಯಾಗೆ ಯಾರು ಹೆಲ್ಪ್ ಮಾಡ್ರು? ಎಸ್ ಶ್ರೇಯಾ. ಓಕೆ. ನೆಕ್ಸ್ಟ್ ಫೋರ್ತ್ ಒನ್, ಶಿಕ್ಷೆ ವಿಧಿಸುವುದು. ಪನಿಷ್ಮೆಂಟ್ ಯಾರು ಕೊಟ್ಟರು? ಟೀಚರ್ ಹೋದಲ್ಲ, ಶಿಕ್ಷಕರು. ಶಿಕ್ಷಕರು ಪನಿಷ್ಮೆಂಟ್ ಕೊಟ್ಟರು. ಓಕೆ. ನೆಕ್ಸ್ಟ್ ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ರಮ್ಯಾ ಇರುವ ಶಾಲೆಗೆ ಡ್ಯಾಶ್ ಡ್ಯಾಶ್ ಸೇರಿದಳು. ರಮ್ಯಾನ್ ಸ್ಕೂಲ್ಗೆ ಯಾರು ಬಂದು ಸೇರಿಳು? ಎಸ್ ಶ್ರೇಯಾ. ಸೆಕೆಂಡ್ ನೋಡ್ರಿ, ತರಗತಿಯನ್ನು ಡ್ಯಾಶ್ ಡ್ಯಾಶ್ ಮಾಡುವ ಶಿಕ್ಷೆ ವಿಧಿಸಿದರು. ಆನ್ಸರ್ ಏನ? ಸ್ವಚ್ಛ. ಸ್ವಚ್ಛ, ತರಗತಿಯನ್ನು ಸ್ವಚ್ಛ ಮಾಡುವ ಶಿಕ್ಷೆ ವಿಧಿಸಿದರು. ಥರ್ಡ್ ಒನ್, ಶ್ರೇಯಾ ರಮ್ಯಾಳಿಗೆ ಡ್ಯಾಶ್ ಡ್ಯಾಶ್ ಗುಣಗಳನ್ನು ಕಲಿಸಿಕೊಟ್ಟಳು. ಶ್ರೇಯಾ ರಮ್ಯಾಳಿಗೆ ಡ್ಯಾಶ್ ಡ್ಯಾಶ್ ಗುಣಗಳನ್ನು ಕಲಿಸಿಕೊಟ್ಟಳು. ಯಾವುದಾ? ಒಳ್ಳೆಯ ಗುಣಗಳನ್ನು. ಒಳ್ಳೆಯ ಗುಣಗಳನ್ನು ಕಲಿಸಿಕೊಟ್ಟಳು. ಶ್ರೇಯಾ ಬಂದು, ಫೋರ್ತ್ ಒನ್, ಶ್ರೇಯಾ ಬಂದು ಅವಳಿಗೆ ಡ್ಯಾಶ್ ಡ್ಯಾಶ್ ಮಾಡಿದಳು. ಏನ? ಸಹಾಯ. ಶ್ರೇಯಾ ಬಂದು ಅವಳಿಗೆ ಸಹಾಯ. ಶ್ರೇಯಾ ಬಂದು ಅವಳಿಗೆ ಸಹಾಯ ಮಾಡಿದಳು. ನೆಕ್ಸ್ಟ್ ಫಿಫ್ತ್ ಒನ್, ಮುಂದೆ ರಮ್ಯಾಳನ್ನು ಎಲ್ಲರೂ ಡ್ಯಾಶ್ ಡ್ಯಾಶ್ ಇಷ್ಟಪಟ್ಟರು. ಇಷ್ಟಪಟ್ಟರು. ಇಷ್ಟು ಇರ್ತಕ್ಕಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ರಮ್ಯಾ ಇರುವ ಶಾಲೆಗೆ ಶ್ರೇಯಾ ಸೇರಿದಳು. ತರಗತಿಯನ್ನು ಸ್ವಚ್ಛ ಮಾಡುವ ಶಿಕ್ಷೆ ವಿಧಿಸಿದರು. ಶ್ರೇಯಾ ರಮ್ಯಾಳಿಗೆ ಒಳ್ಳೆಯ ಗುಣಗಳನ್ನು ಕಲಿಸಿಕೊಟ್ಟಳು. ಶ್ರೇಯಾ ಬಂದು ಅವಳಿಗೆ ಸಹಾಯ ಮಾಡಿದಳು. ಮುಂದೆ ರಮ್ಯಾಳನ್ನು ಎಲ್ಲರೂ ಇಷ್ಟಪಟ್ಟರು. ಇಷ್ಟು ಇಲ್ಲಿರ್ತಕ್ಕಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ ಇನ್ನಿಲ್ಲೇನು ಮಾಡೋಯ್ತು ಅಂದ್ರೆ, ನಿಮ್ಮ ಗೆಳೆಯರಲ್ಲಿ ನಿಮಗೆ ಇಷ್ಟವಾದ ಗುಣಗಳನ್ನು ಬರೆಯಿರಿ. ಮೆನ್ಷನ್ ದ ನೇಮ್ ಆಫ್ ಯುವರ್ ಫ್ರೆಂಡ್ ಆ್ಯಂಡ್ ದ ಕ್ಯಾರೆಕ್ಟರ್ ಯು ಲೈಕ್ ಮೋಸ್ಟ್ ಇನ್ ದೆಮ್. ಅಂದ್ರೇನ, ನೀವು ನಿಮ್ಮ ಗೆಳೆಯರಲ್ಲಿ ಕಾಣುವ ಒಳ್ಳೆಯ ಗುಣಗಳನ್ನು ನೀವು ಚಾಯ್ಸ್ ಮಾಡಿ ಬರೀಬೇಕು. ಇಲ್ಲೇನು ಮಾಡಬೇಕು, ಈ ಕಾಲಮ್ದಲ್ಲಿ 5 ಫ್ರೆಂಡ್ಸ್ ಹೆಸರು ಬರೀಬೇಕು. ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು 5 ಇರ್ತಾರಲ್ಲ, 5 ಜನ ನಿಮ್ಮ ಗೆಳೆಯರ ಹೆಸರು ಬರೀರಿ. ಆಮೇಲೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ಇಲ್ಲಿ ಬರೀಬೇಕು. ಬರೀತೀರಿ? ನಾವೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನವೀನ ನಂಗೆ ಒಳ್ಳೆಯ ಫ್ರೆಂಡ. ಅವನಲ್ಲಿರೋ ಒಳ್ಳೆಯ ಗುಣ ಯಾವುದಾ? ಸಹಾಯ ಮಾಡುವುದು. ಸಹಾಯ ಮಾಡುವುದು. ಸಹಾಯ ಮಾಡುವುದು ಅವನಲ್ಲಿರ್ತಕ್ಕಂತಹ ಒಳ್ಳೆಯ ಗುಣ. ಯಾರಲ್ಲಿ? ನವೀನಲ್ಲಿ. ಹಂಗೆ ಬೇರೆ ಬೇರೆಯಾಗಿರ್ತಕ್ಕಂಥ ಒಂದು ನಿಮ್ಮ ಸ್ನೇಹಿತರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನೀವು ಬರೀಬೇಕು. ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡ್ರಿ. ಇಲ್ಲಿ ವನಿತಾ ಅಂತಕ್ಕಂಥ ಇನ್ನೊಂದು ನಮ್ಮ ಫ್ರೆಂಡ್ ಅಂತ ಇಟ್ಕೊಳ್ಳೋಣ. ಅವರಲ್ಲಿರುವ ಒಳ್ಳೆಯ ಗುಣ ಯಾವುದು? ಸಸಿ ನೆಡುವುದು. ಸಸಿ ಅಂದರೆ ಗಿಡಗಳನ್ನು ಹಚ್ಚೋದ. ಸಸಿ ನೆಡುವುದು. ಸಸಿ ಗಿಡಗಳು ಹಚ್ಚೋದು ಕೂಡ ಒಳ್ಳೆಯ ಗುಣನ. ಗಿಡಗಳು ಹಚ್ಚೋದ, ಇನ್ನೊಬ್ಬರು ಸಹಾಯ ಮಾಡೋದ, ಅನಂತರ ಪ್ರತಿದಿನ ಬೇಗ ಹೇಳೋದ,
ಸ್ವಚ್ಛವಾಗಿರೋದಾ, ಯಾರಿಗೂ ಬೈಯೋದಿಲ್ಲ, ಚುಲುದಂಗೆ ಮಾತಾಡೋದಾ, ಇವೆಲ್ಲ ಒಳ್ಳೆಯ ಗುಣಗಳು. ಪ್ರಾಣಿಗಳನ್ನು ಪ್ರೀತಿ ಮಾಡೋದಾ, ಪ್ರಾಣಿ ಪಕ್ಷಿಗಳನ್ನು ಸಾಕೋದಾ, ಇವೆಲ್ಲ ಒಳ್ಳೆಯ ಗುಣಗಳು. ಇಂಥ ಗುಣಗಳನ್ನ ಇಲ್ಲಿಯೇ ನಿಮ್ಮ ಫ್ರೆಂಡ್ಸ್ ಹೆಸರಾಕಿಲಿ ಬರಿಬೇಕು ನೀವು. ನಾ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದೀನಿ, ಮುಂದೆ ನೀವು ಕಂಟಿನ್ಯೂ ಬರಿಬೇಕು. ಬರಿತೀರಿ? ಓಕೆ. ನೆಕ್ಸ್ಟ್ ನೋಡಿರಿ, ಇನ್ನು ಸ್ತ್ರೀಲಿಂಗ ಪುಲ್ಲಿಂಗ ಲಿಂಗ ಬದಲಿಸಿ ಬರೀರಿ. ಚೇಂಜ್ ದ ಜೆಂಡರ್ ಅಂದ್ರೆ ಏನ, ಲಿಂಗ ಬದಲಿಸೋದ. ಹುಡುಗ ಇದ್ದದ ಹುಡುಗಿ, ಹುಡುಗಿ ಇದ್ದದ ಹುಡುಗ, ಆ ಥರ ಬರ್ಕೊತ ಹೋಗೋದ. ಅರ್ಥ ಆಯ್ತು? ಇಲ್ಲ ನೋಡ್ರಿ, ಅವನು ಐತಿ, ಅವನು ಇದ್ದಿದ್ರೆ ಲಿಂಗ ಬದಲಿಸಿದ್ರೆ ಮೇಲ್ದಾಗ ಅವನು ಆಗ್ತದೆ. ಫಿಮೇಲಲ್ಲಿ ಏನು ಸಿಕ್ಕಿರ್ತೀವಿ ನಾವು, ಹಿ ಆ್ಯಂಡ್ ಸಿ. ಸಿ ಅಂದ್ರೆ ಅವಳು, ಹಿ ಅಂದ್ರೆ ಅವನು. ಇಲ್ಲಿ ಹಿ ಅಂತಿದೆ, ಇಂಗ್ಲೀಷಲ್ಲಿ ಹಿ, ಕನ್ನಡದಲ್ಲಿ ಅವನು. ಇಲ್ಲಿ ಸಿ ಅಂದ್ರೆ ಅವಳು, ಅವನು ಅವಳು. ಇದು ಪುಲ್ಲಿಂಗ, ಸ್ತ್ರೀಲಿಂಗದಲ್ಲಿ ಅವಳು. ಅನಂತರ ಇಲ್ಲಿ ಬಾಯ್ ಹುಡುಗ, ಇಲ್ಲಿ ಹುಡುಗಿ ಗರ್ಲ್, ಹುಡುಗ ಹುಡುಗಿ. ಆಮೇಲೆ ಒಡೆಯ ರಾಜ, ಒಡತಿ, ಒಡೆಯ ಒಡತಿ, ಒಡತಿ. ಆಮೇಲೆ ಶಿಕ್ಷಕ, ಶಿಕ್ಷಕಿ, ಗೆಳೆಯ ಗೆಳತಿ. ಇಷ್ಟು ಇಲ್ಲಿರ್ತಕ್ಕಂತಹ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಚೇಂಜ್ ದ ಜೆಂಡರ್. ಅವನು ಅವಳು, ಹುಡುಗ ಹುಡುಗಿ, ಒಡೆಯ ಒಡತಿ, ಶಿಕ್ಷಕ ಶಿಕ್ಷಕಿ, ಗೆಳೆಯ ಗೆಳತಿ. ಇಷ್ಟು ಇವತ್ತಿನಿಂದ ಅಧ್ಯಯನ. ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ನೀವು ಪೇಜ್ ನಂಬರ್ 32 ಇದನ್ನು ಮತ್ತು ಪೇಜ್ ನಂಬರ್ 33 ಇದನ್ನು ಎರಡೂ ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಮತ್ತು ನಿಮ್ಗೆ ಕನ್ನಡ ನೋಟ್ಬುಕ್ದಾಗ ಒಂದು ಸಲ ಬರಿಬೇಕು ನೀವು. ಪೇಜ್ ನಂಬರ್ 33 ಮತ್ತು ಪೇಜ್ ನಂಬರ್ 32 ಎರಡೂ ಒಂದು ಸಲ ಟೆಕ್ಸ್ಟ್ ಬುಕ್ದಾಗ ಬರಿಬೇಕು. ಇವತ್ತೆಲ್ಲ ಆನ್ಸರ್ಗಳನ್ನು ಇಲ್ಲ ಆನ್ಸರ್ ಬರ್ತೀನಿ ಇವತ್ತನ್ನ ಇವೆಲ್ಲ, ಮತ್ತು ಇದನ್ನೆಲ್ಲ ಸೇಮ್ ಟು ಸೇಮ್ ಒಂದು ಸಲ ನಿಮಗೆ ಕನ್ನಡ ನೋಟ್ಬುಕ್ದಾಗ ಬರಿಬೇಕು. ಇದು ಇವತ್ತು ನಿಮ್ದು ಹೋಮ್ವರ್ಕ. ಮಾಡ್ತೀರಿ? See here, this is your homework. Homework, write textbook page number 30-33 in textbook and also Kannada notebook. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 32 ಮತ್ತು 33 ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಬರೀರಿ ಮತ್ತು ಕನ್ನಡ ನೋಟ್ಬುಕ್ದಾಗ ಒಂದು ಸಲ ಬರೀರಿ. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಬರೀತೀರಿ? ಓಕೆ, ಥ್ಯಾಂಕ್ ಯು.